ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಆಶೂಸ್ ಫುಡ್ ಕೋರ್ಟ್ಗೆ ತುಂಬ ಹೃದಯದ ಸ್ವಾಗತ. ಬನ್ನಿ, ಇವತ್ತೊಂದು ಸೂಪರ್ ಸಖತ್ತಾಗಿರೋ ರೊಟ್ಟಿ ಮಾಡೋಣ. ಅನ್ನ ಮಿಕ್ಕಿರೋದ್ರಲ್ಲಿ ಮಾಡೋವಂಥ ರೊಟ್ಟಿ ನೋಡಿ ಹೀಗಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ರೆಗ್ಯುಲರಾಗಿ ದಿನ ಉಪಯೋಗಿಸೋವಂಥ ಸಿಂಪಲ್ ಮಾತ್ರ ಈರುಳ್ಳಿ ಮಾತ್ರ ಹಾಕಿ ಮಾಡಿರೋವಂಥ ರೊಟ್ಟಿ ಇದು. ನೀವು ಮಾಡಿ ನೋಡಿ. ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಅನ್ನ ಮಿಕ್ಬಿಟ್ಟಿತ್ತು ರಾತ್ರಿ. ಇದು ಇಬ್ಬರಿಗೆ ತಿಂಡಿ ಆಗುತ್ತೆ ಇಷ್ಟು ಮಾಡಿದ್ರೆ. ಅನ್ನನ ಮಿಕ್ಸಿಗೆ ಹಾಕೋಣ, ನುಣ್ಣಕ್ಕೆ ರುಬ್ಕೊಳ್ಳೋಣ. ನೀರು ಹಾಕೋದು ಬೇಡ. ನೀರು ಹಾಕದೇ ಅನ್ನ ರುಬ್ಬಿದ್ರೆ ಮೆತ್ತಗಾಗುತ್ತೆ. ನೋಡಿ, ಅನ್ನ ರುಬ್ಬೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ ಮಾತ್ರ. ವಯಸ್ಸಾದವ್ರು ಕೂಡ ತಿನ್ಬೋದು, ಆ ಥರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ರುಬ್ಕೊಳ್ಳೋಣ. ಅನ್ನನ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳೋಣ. ಇದೊಂದು 5 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ಅನ್ನ ಆಯಿತು ನೋಡಿ. ಈಗ ಹೀಗಾಗಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಒಂದು ಬೇಸಿನ್ಗೆ ಒಂದು 150 ಗ್ರಾಮಷ್ಟು ರವೆ ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಬಟ್ಲಷ್ಟು ರವೆ ಹಾಕ್ಬಿಡೋಣ. ಸಣ್ಣ ರವೆ, ಚಿರೋಟಿ ರವೆ ಹಾಕ್ಕೊಳ್ಳೋಣ. ಈ ಚಿರೋಟಿ ರವೆ ಮೇಲೆ ರುಬ್ಬಿಟ್ಕೊಂಡಿರೋ ಅನ್ನ ಹಾಕೋಣ. 5 ಸ್ಪೂನಷ್ಟು ಆಗಿದೆ, ಹಾಕ್ತಾಯಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಅನ್ನನೂ ಹಾಕ್ಕೊಂಬಿಡೋಣ. ಇದಕ್ಕೆ ನೀರೇ ಹಾಕಬಾರ್ದು ಫ್ರೆಂಡ್ಸ್. ಅನ್ನದಲ್ಲಿರೋ ನೀರೇ ಸಾಕಾಗುತ್ತೆ, ಅದರಲ್ಲಿರೋ ಒದ್ದೆನೇ ಸಾಕಾಗುತ್ತೆ. ಅನ್ನ ಬಗ್ಗಿಸ್ಕೊಂಬಿಡೋಣ. ಆಮೇಲೆ ಒಂದು 1/4 ಸ್ಪೂನು ಇಲ್ಲ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಅನ್ನ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಇಲ್ಲ 1/4 ಸ್ಪೂನ್ಗಿನ್ನ ಒಂಚೂರು ಜಾಸ್ತಿ ಜೀರಿಗೆ ಹಾಕ್ಕೊಳ್ಳೋಣ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. 1 ಸ್ಪೂನ್ ಉಪ್ಪು ಹಿಡಿಯುತ್ತೆ, ಯಾಕೆಂದರೆ ಅನ್ನ ರವೆ ಎಲ್ಲ ಇರೋದ್ರಿಂದ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಇಲ್ಲಿ ತರಕಾರಿನೂ ಸೇರಿಸ್ಬೋದು. ಸಣ್ಣಕ್ಕೆ ಹೆಚ್ಚಿರಬೇಕು ಈರುಳ್ಳಿನ. ಹಾಕೋಣ. ನಾನು ಚಾಪರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. 1 ಬಟ್ಲಷ್ಟು ಕಾಯಿ ತುರಿ ಹಾಕಿದ್ದೀನಿ. ಒಂದೇ 1 ಕ್ಯಾರೆಟ್ ತುರಿ ಹಾಕಿದ್ದೀನಿ. ಎಲ್ಲ ತರಕಾರಿನೂ ಹಾಕ್ತೀನಿ ಅಂತಂದರೆ ನೀವು ತುರಿದು ಹಾಕಬೇಕು, ಹೆಚ್ಚು ಹಾಕಬೇಡಿ. ಹಸಿಮೆಣ್ಸಿನ್ಕಾಯಿ ಹಾಕೋಣ. ಒಂದು 4 ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಕಲಸೋಣ. ಈರುಳ್ಳಿಲಿರೋ ನೀರು, ಕ್ಯಾರೆಟಲ್ಲಿರೋ ಒದ್ದೆ, ಅನ್ನ, ಇದಿಷ್ಟೇ ಸಾಕು. ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ನೀರು ಹಾಕೋದು ಏನು ಬೇಡ. ಚೆನ್ನಾಗಿ ರವೆ ಎಲ್ಲ ಅದಷ್ಟರಲ್ಲೇ ನೆನಿಬೇಕು. ರವೆ ಕಲಿಸ್ಬಿಟ್ಟು ಚೆನ್ನಾಗಿ ಒಂದು ತಟ್ಟೆ ಮುಚ್ಚಿ ಒಂದು 10ರಿಂದ 15 ನಿಮಿಷ ಇಟ್ಬಿಡೋಣ. 10-15 ನಿಮಿಷಕ್ಕೆ ರವೆ ಚೆನ್ನಾಗಿ ಅದರಲ್ಲಿರೋ ಮಾಯಿಶ್ಚರಲ್ಲೇ ನೆನ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ. ಈಗ ಒಂದು ಚಿಟಿಕೆ ಅರಿಶಿನ ಹಾಕೋಣ. ಇದು ಬಣ್ಣಕ್ಕಷ್ಟೇ ಹಾಕ್ತಾ ಇರೋದು. ಅರಿಶಿನ ಆರೋಗ್ಯಕ್ಕೂ ಒಳ್ಳೆಯದು. ಒಂದು ತಟ್ಟೆ ಮುಚ್ಚಿ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ನೋಡಿ, 10 ನಿಮಿಷ ಆದಮೇಲೆ 10 ನಿಮಿಷ ಇಟ್ಟಿದ್ದೆ. 10 ನಿಮಿಷ ಆದಮೇಲೆ ಹಿಟ್ಟು ಒಳ್ಳೆ ಬೆಣ್ಣೆ ಥರ ಆಗಿರುತ್ತೆ. ಎಷ್ಟು ತೆಳ್ಳಗೆ ಬೇಕಾದ್ರೂ ತಟ್ಬೋದು ಈ ರೊಟ್ಟಿನ. ತವ ತಣ್ಣಗಿರಬೇಕು, ಬಿಸಿ ತವದ ಮೇಲೆ ತಟ್ಟಬೇಡಿ. ನೋಡಿ, ಹೀಗೆ ಒಳ್ಳೆ ಬೆಣ್ಣೆ ಥರ ಆಗಿರುತ್ತೆ. ರೊಟ್ಟಿ ತಟ್ಟುವಾಗ ಕೈನ ಒದ್ದೆ ಮಾಡ್ಕೊಳ್ಳಿ, ಆವಾಗ ಕೈಗೆ ಒಂಚೂರು ಅಂಟ್ಕೊಳ್ಳಲ್ಲ. ತವ ಯಾವುದಿದೆಯೋ ನಿಮ್ಮ ಮನೇಲಿ ತೊಗೊಳ್ಳಿ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ, ಎಣ್ಣೆ ಹಾಕೋಣ. ಈಗ ಕೈ ಒದ್ದೆ ಮಾಡಿಕೊಂಡು ಒಂದು ಟೆನ್ನಿಸ್ ಬಾಲ್ ಅಷ್ಟು ದಪ್ಪಕ್ಕೆ ಉಂಡೆ ಮಾಡ್ಕೊಳ್ಳೋಣ. ಇದನ್ನು ತವ ಮೇಲೆ ಹಾಕಿ ತೆಳ್ಳಗೆ ನೋಡಿ ಹಿಂಗೆ ಪ್ರೆಸ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ. ಒಳ್ಳೆ ಬೆಣ್ಣೆ ಥರನೇ ಇದೆ. ಹೀಗೆ ತೆಳ್ಳಗೆ ತಟ್ಟಬೇಕು. ಮತ್ತು ಕೈಯಲ್ಲಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ದಪ್ಪ ಎಲ್ಲರೂ ಇದ್ದರೆ ಅಲ್ಲಿ ಪ್ರೆಸ್ ಮಾಡಿದ್ರೆ ಮತ್ತೆ ಅದು ಸರಿ ಹೋಗುತ್ತೆ. ಅಂಚೆಲ್ಲ ಒಂದೇ ಸಮ ತಟ್ಟಬೇಕು ರೊಟ್ಟಿನ ಯಾವಾಗ್ಲೂ. ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ, ಒಂದೇ ಸಮ ಹೀಗೆ ರೌಂಡಕ್ಕೆ ಮುಟ್ಟು ನೋಡಿದ್ರೆ ದಪ್ಪ ಎಲ್ಲಾಗಿದೆಯೋ ಗೊತ್ತಾಗುತ್ತೆ. ಹೀಗೆಲ್ಲ ಸರಿ ಮಾಡಿಕೊಂಡು ನೀಟಾಗಿ ತಟ್ಟಿಬಿಡಿ. ಇನ್ನೊಂದು ಸ್ವಲ್ಪ ಎಣ್ಣೆ ಮೇಲ್ಗಡೆ ಹಾಕೋಣ. ಇದನ್ನು ಈಗ ಸ್ಟವ್ ಮೇಲೆ ಈಗ ಎಣ್ಣೆ ಹಾಕೋದು ತೋರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಇಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನೂ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಸ್ನೇಹಿತರೆ. ಸ್ಟವ್ ಮೇಲೆ ಇಡೋಣ, ಸ್ಟವ್ ಹಚ್ಚೋಣ, ಒಂದು ಮುಚ್ಚೋಣ. ಚೆನ್ನಾಗಿ ಒಂದು 5-6 ನಿಮಿಷನೇ ಬೇಕು ಇದು ಬೇಯೋಕ್ಕೆ. ಎರಡೂ ಕಡೆ ಚೆನ್ನಾಗಿ ಒಳ್ಳೆ ಕಂದು ಬಣ್ಣಕ್ಕೆ ಬೇಯಿಸೋಣ. ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ಇವತ್ತು ಈರುಳ್ಳಿ ಚಟ್ನಿನೇ. ಅದೇ 15 ಅಲ್ಲ, 1 ತಿಂಗಳಾದರೂ ಸ್ಟೋರ್ ಮಾಡಿ ಇಟ್ಕೋಬೋದಾಗಿರೋವಂಥದ್ದು ಈರುಳ್ಳಿ ಚಟ್ನಿ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಹೀಗೆ ಬೇಯಿಸ್ಕೊಳ್ಳೋಣ. ಯಾರು ನನ್ನ ಚಾನಲ್ಗೆ
ಈಗ ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಇನ್ನೂ ಈ ಥರ ಬೇಕಾದಷ್ಟು ರೆಸಿಪಿ ಹಾಕ್ತೀನಿ. ನನಗೆ ಟೈಮ್ ಸಿಕ್ಕಿದಾಗ ಮಾತ್ರ ಹಾಕ್ತೀನಿ. ವಾರದಲ್ಲಿ 1 2 ಇಲ್ಲ 3 ರೆಸಿಪಿ ಮಾತ್ರ ಹಾಕಿರ್ತೀನಿ. ನನ್ನ ರೆಸಿಪೀಸ್ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ತಿರ್ಗಿಸಿ ಹಾಕೋಣ, 2 ಕಡೆ ಚೆನ್ನಾಗಿ ಬೇಯಿಸೋಣ. ನೋಡಿ ರೊಟ್ಟಿ ರೆಡಿನೇ ಆಗೋಯ್ತು. ಅದೇ ಹೇಳಿದ್ದು, 1 ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ ಮಾಡಿದ್ರೆ. ಅನ್ನನೂ ಖಾಲಿ ಆಯಿತು, ಹಾಗೆ ತಿಂಡಿನೂ ಆಯಿತು. ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ. ನೋಡಿ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ನೋಡಿ ತುಪ್ಪ ಹಾಕಿದ್ದೀನಿ, ಬಿಸಿ ಬಿಸಿ ರೊಟ್ಟಿ, ಈರುಳ್ಳಿ ಚಟ್ನಿ. ಇಷ್ಟ ಆಯಿತಾ? ಖಂಡಿತ ಇಷ್ಟ ಆಗುತ್ತೆ ಯಾರಿಗೆ ಆದ್ರೂ. ಮಕ್ಳಿಗೆ ಡಬ್ಬಿಗಂತೂ ಅನ್ನ ಹಾಕ್ಕೊಟ್ರೆ ಖಂಡಿತ ತಿನ್ನಲ್ಲ. ಈ ಥರ ಮಾಡಿಕೊಟ್ಬಿಟ್ರೆ ಅನ್ನನೂ ತಿಂದಂಗೆ ಆಗುತ್ತೆ ಮಕ್ಕಳು. ನೋಡಿ ಸೂಪರ್ ಸಖತ್ತಾಗಿರೋ ಉಳಿದಿರೋ ಅನ್ನದ ರೊಟ್ಟಿ ತಯಾರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈರುಳ್ಳಿ ಚಟ್ನಿ ಹಾಕ್ತಾಯಿದ್ದೀನಿ ರೊಟ್ಟಿ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಈರುಳ್ಳಿ ಚಟ್ನಿ ಮೇಲೆ ಒಂಚೂರು ತುಪ್ಪನೂ ಹಾಕ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಮಯ ಕೊಟ್ಟು ನನ್ನ ರೆಸಿಪಿ ವಾಚ್ ಮಾಡಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ರೆಸಿಪಿಲಿ ಸಿಗೋಣ. ಬಾಯ್ ಬಾಯ್.